ಹಲೋ ನಮಸ್ಕಾರ. ಹಂಗೆ ಮಾತಾಡ್ಸೋಣ ಈ ಮೇಡಮ್ನ. ಏನ್ ಮೇಡಮ್, ಏನ್ ಮಾಡ್ತಾ ಇದ್ದೆ? ಈ ವಯಸ್ಸಿಗೆ ಮೊಬೈಲ್ ಬೇಕಂತೆ ಇವ್ರಿಗೆ. ಮೊಬೈಲ್ ಅಲ್ಲಿ ಅವರೇ ತೆಗಿತಾರಂತೆ ಫೋಟೋ ವಿಡಿಯೋಸ್ ಎಲ್ಲಾನು. ನನಗಂತೂ ವ್ಲಾಗ್ ಮಾಡಕ್ಕೆ ಬಿಡ್ತಾ ಇಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಇಲ್ಲಿ ಯಾರೋ ಇದಾರೆ ನಮ್ ಜೊತೆಗೆ ಇವತ್ತು. ಇವರೇ ಗೆಸ್ಟ್ ಇವತ್ತಿನ ಬ್ಲಾಗ್ಗೆ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡಿ ಮೇಡಮ್, ಹಾಯ್ ಮಾಡಿ. ಮೆಮೊರೀಸ್ ಬ್ರಿಂಗ್ ಬ್ಯಾಕ್ ಮೆಮೊರೀಸ್ ಅಂತ ಮಾಡೋಣ ಅಂತ ಹೆಂಗಿದ್ರು ಇಯರ್ ಎಂಡ್ ಆಗ್ತಾ ಇದೆ. ಸೊ ಹೊಸ ವರ್ಷಕ್ಕೆ ಹಳೆ ನೆನಪನ್ನ ತಗೊಂಡು ಬರ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಇವತ್ತು ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದು ನನ್ನ ಚೈಲ್ಡ್ಹುಡ್ ಫೋಟೋಸ್ ಇಂದ. ನೋಡೋಣ ನಾನು ಹಾಗೆ ಕಾಣಿಸ್ತಾ ಇದ್ದೆ, ನಂದು ಎಷ್ಟು ಫೋಟೋಸ್ ಇದೆ ಅಂತ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಬಂದು ನಂದು 9 months ಟೈಮಲ್ಲಿ ಅನ್ಸುತ್ತೆ ತೆಗ್ದಿದ್ದು. ನೋಡಿ ಬಾಯಿಗೆ ಏನಾದ್ರು ಕೊಟ್ಟರೆ ಸಾಕು ತಿನ್ನೋಣ ಅಂತ ನಿಂತ್ಕೊಂಡು ತಿಂತಾ ಇದ್ದೀನಿ. ಆಗ ಸರಿಯಾಗಿ ನಿಲ್ಲಕ್ಕೂ ಬರ್ತಾ ಇರಲಿಲ್ಲ, ಗೋಡೆಗೆ ನಿಲ್ಸಿದ್ದಾರೆ. ಇದು ನಂದು ಅಮ್ಮಂದು ಫೋಟೋ, ನಂದು ಮಮ್ಮಿದು ಫೋಟೋ ಹೇಗಿದೆ ನೋಡಿ. ಆಮೇಲೆ ನೆಕ್ಸ್ಟ್ ಬಂದ್ರೆ ಫೋಟೋಸ್ ಅಂತ ಬಂದ್ರೆ ಬರ್ಡೇ ಫೋಟೋಸೇ ಇರ್ತಾ ಇದ್ದಿದ್ದು. ಸೊ ಹೀಗೆ ಬರ್ಡೇ ವೈಂಡ್ ಅಪ್ ಆಗ್ತಿದ್ದಂಗೆ ಆರತಿ ಮಾಡಿ ಮುಗಿಸ್ತಾ ಇದ್ರು. ಆರತಿ ಮಾಡ್ತಿರೋದು ನಮ್ಮ ಅಮ್ಮ ಮತ್ತೆ ನಮ್ಮ ಅಜ್ಜಿ, ನಮ್ಮ ಅಜ್ಜಮ್ಮ. ಹಿಂಗೆ ಅವಾಗೇನೆ ನಮ್ಮ ಅಪ್ಪಂಗೆ ಫ್ರೆಂಡ್ಸ್ ಅಂದ್ರೇನೆ ಇವರೇ. ನಮ್ಮ ರೋಡಲ್ಲಿರೋ ಮಕ್ಕಳೆಲ್ಲ ನಮ್ಮ ಅಪ್ಪನ ಫ್ರೆಂಡ್ಸ್ ಆಗಿದ್ರು. ಅಲ್ಲಿ ನಂದು ಬರ್ಡೇ ಆಗ್ತಿತ್ತು, ಸೊ ಅವರೆಲ್ಲ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಕ್ಕೆ ಬಂದಿದ್ರು. ನೆಕ್ಸ್ಟ್ ಅಂತ ಬಂದ್ರೆ ಇದು ಇನ್ನೊಂದು ಬರ್ಡೇಗೆ ನಮ್ಮಮ್ಮ ನಂಗೆ ಕೇಕ್ ಕಟ್ ತಿನ್ನಿಸ್ತಾ ಇದ್ದಾರೆ. ಎಲ್ಲ ಮಕ್ಳು ನಮ್ಗೆ ಯಾವಾಗ ಸಿಗುತ್ತೆ ಕೇಕ್ ಅಂತ ಕಾಯ್ತಾ ಇದ್ದಾರೆ. ಇದು ನಮ್ಮಪ್ಪ ನನಗೆ ಕೇಕ್ ಫೋಟೋಗೆ ಅಂತ ಇಟ್ಕೊಂಡಿದ್ದಾರೆ. ನಾನು ಅದಕ್ಕೆ ಲವಕ್ ಅಂತ ಬಾಯಿ ಹಾಕಿ ಇಟ್ಕೊಂತಾ ಇದ್ದೀನಿ. ನನ್ನ ಮಗಳು ನಾನ್ ವಿಡಿಯೋ ಮಾಡ್ತಾ ಇದ್ರೆ ಇವಳು ವಿಡಿಯೋ ಮಾಡ್ತೀನಿ ಅಂತ ಏನೋ ತೆಗಿಯಕ್ ಹೋಗ್ತಾ ಇದ್ದಾಳೆ. ಏನ್ ಮಾಡ್ತಾ ಇದೀಯ ನೀನು? ಏನು ಏನು ನೀನು ವಿಡಿಯೋ ಮಾಡ್ತೀಯಾ? ನೀನು ಮಾಡ್ತೀಯಾ ಮಮ್ಮ? ಹಲೋ, ನೀನು ವಿಡಿಯೋ ಮಾಡ್ತೀಯಾ? ವಿಡಿಯೋ ಮಾಡ್ತೀಯಾ? ನೋಡಿ ಹಿಂದೆ ಇರೋದೆಲ್ಲ ಮಾಡಿರೋರು ಇವರೇ. ಆ ತರ ಕಷ್ಟಪಟ್ಟು ಕೆಲ್ಸನೆಲ್ಲ ಮಾಡೋದೆಲ್ಲ ಇವರೇ. ಮನೆ ತುಂಬಾ ಇವ್ರದೇ ಇರುತ್ತೆ. ಹಲೋ, ಇದು ನಂದು ಸ್ಕೂಲ್ ಟೈಮಲ್ಲಿ ಹಿಡ್ದಿರೋ ಫೋಟೋ. ಸ್ಕೂಲಿಂದ ಸ್ಯಾಟರ್ಡೆ ಟೈಮ್ ಏನೋ ಬೇಗ ಬಂದ್ಬಿಟ್ಟು ಒಂದು ಫೋಸ್ ಕೊಟ್ಟಿದ್ದೆ ಹಂಗೆ ಫೋಟೋಗೆ. ಹಾಗೆ ಇದೊಂದು ಫೋಟೋ. ಮಮ್ಮ ಬನ್ನಿ ಇಲ್ಲಿ, ಬೈಲಿ ಬೈಲಿ ಬೈಲಿ. ಇದು ನಮ್ಮ ಅಜ್ಜಿ ತಾತ. ನೋಡಿ ನಮ್ಮ ಅಜ್ಜಿಗೆ ಏನೋ ಕಲರ್ ಕಾಂಬಿನೇಷನ್ ಹಾಕೊಂಡಿದ್ದೀನಿ. ಹಾಗೆ ಆ ಫ್ರಾಕ್ ಹಾಕ್ತಿದ್ರೆ ಅದು ನಮ್ಮ ಅಜ್ಜಿಗಂತೂ ಫುಲ್ಲು ನಾಚಿಕೆ. ಕೇಕ್ ತಿನ್ಸೋವಾಗ ಮೊಮ್ಮಗಳು ತಿನ್ನಿಸ್ತಾ ಇದ್ದಾಳೆ ಅಂತ ತಿಂತಾ ಇದ್ದಾರೆ. ಇದು ಎಲ್ಲ ಒಂದು ಟ್ರಿಪ್ಗೆ ಹೋಗಿದ್ವಿ, ಹಾಗೆ ಒಂದು ಫೋಸ್ ಕೊಟ್ಟಿದ್ದೆ. ಇದೇ ನಾನು. ಅದು ಬಿಟ್ರೆ ಇದು ನಮ್ಮಪ್ಪ. ನನ್ ಕೇಕ್ ತಿನ್ನೋ ಖುಷಿ, ನಮ್ಮಪ್ಪಂಗೆ ನನ್ ಮುದ್ದಾಡೋ ಖುಷಿ. ಇದು ನಮ್ಮ ಅಪ್ಪ ಅಮ್ಮ ಒಂದು ಫೋಟೋಗೆ ಫೋಸ್ ಕೊಡ್ತಾ ಇದ್ದಾರೆ. ನಾನು ಅವ್ರ ಜೊತೆಗೆ ಫೋಸ್ ಕೊಡ್ತಾ ಇದ್ದೀನಿ. ನನ್ನ ಮಗಳು ಇಲ್ಲಿ ಕುತ್ಕೊಂಡು ನಮ್ಮ ಅಮ್ಮ ಏನ್ ಮಾಡ್ತಾ ಇದ್ದಾಳೆ ಒಬ್ಳೆ ಮಾತಾಡ್ಕೊಂಡು ಅಂತ ಕುತ್ಕೊಂಡು ನೋಡ್ತಾ ಇದ್ದಾಳೆ. ನನಗೆ ಒಂದು ಬರ್ಡೇಲಿ ಎಷ್ಟೊಂದು ಗಿಫ್ಟ್ಸ್ ಬಂದಿತ್ತು ಗೊತ್ತಾ. ಎಲ್ಲ ಖುಷಿ ತಗೊಳಕ್ಕೆ ನನಗೆ ಫುಲ್ ಖುಷಿ ಆಗೋಯ್ತು. ಎಲ್ಲರೂ ಗಿಫ್ಟ್ಸ್ ಕೊಡ್ತಾ ಇದ್ದಾರೆ, ನಾನಂತೂ ಫುಲ್ ಖುಷಿ ಆಗೋದೆ. ಅಲ್ಲೊಬ್ಬ ಹುಡ್ಗ ಮಾತ್ರ ಗಿಫ್ಟ್ ಎಲ್ಲ ನೀವೇ ಇಟ್ಕೊಳ್ಳಿ, ನನಗೆ ಕೇಕ್ ಕೊಟ್ರೆ ಸಾಕು ಅಂತ ಕಾಯ್ತಾ ಇದ್ದಾನೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನನ್ನ ಮಗಳದ್ದು ಸೌಂಡ್ ಬರ್ತಾ ಇರುತ್ತೆ, ನೀವು ತಲೆ ಕೆಡಿಸ್ಕೊಂಬೇಡಿ. ಇದು ಇನ್ನೊಂದು ಬರ್ಡೇ ವಿಡಿಯೋ, ಅದೇ ಸೇಮ್ ಕೇಕ್ ಕಟ್ಟಿಂಗ್. ಇದು ನಮ್ಮ ಅಪ್ಪಂದು ಹಳೇ ಸ್ಕೂಟರ್ TVS ಇತ್ತು, ಅದ್ರ ಮೇಲೆ ಕೂರಿಸಿ ಫೋಟೋ ತೆಗ್ಸಿದ್ದಾರೆ. ಆಗ ಬೋರ್ಡ್ ಗುಂಡು ಆಗ್ಬಿಟ್ಟಿದ್ದೆ. ಅದು ಬಿಟ್ರೆ ನೆಕ್ಸ್ಟ್ ಇದು ಒಂದು 6th, 2nd or 3rd ಸ್ಟ್ಯಾಂಡರ್ಡ್ ಇರಬೇಕು ನಾನು. ಸೊ ಆಗ ನಮ್ಮ ಸ್ಕೂಲಲ್ಲಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು ಆನ್ಯುವಲ್ ಡೇಗೆ. ಅದು ಯಾವ ಸಾಂಗ್ಗೆ ಗೊತ್ತಾ?
ಪುಟಾಣಿ ಮಕ್ಕಳೇ ಗುಟ್ಟೊಂದು ಹೇಳುವೆ, ಬಚ್ಚಿಟ್ಟಿದ್ದು ಪರರಿಗೆ ಇಟ್ಟಿದ್ದು ತನಗೆ ಅನ್ನೋಂಗೆ ಸಾಂಗ್ಗೆ ಡ್ಯಾನ್ಸ್ ಆಡ್ಸಿದ್ರು. ಏನೋ ಆಡಿದೆ ಅವ್ರು ಹೇಳ್ಕೊಟ್ಟಂಗೆ. ಮೊಗ್ಗಿನ ಜಡೆ ಅಂತ ಹಾಕ್ಸ್ತಾರಲ್ಲ, ಹಾಗೆ ನಮ್ಮೂರಲ್ಲಿ ನನಗೆ ಈ ತರ ಹಾಕ್ಸಿದ್ರು. ನೋಡಿ ಮೇಕಪ್ ಏನ್ ಸೂಪರ್ ಆಗಿ ಮಾಡಿದಾರಲ್ಲ. ನನಗೆ ಇವಾಗ ನೋಡ್ತಾ ಇದ್ರೇನೆ ನಗು ಬರ್ತಾ ಇದೆ, ಹಿಂಗ್ ಕಾಣಿಸ್ತಾ ಇದ್ದೀನಿ ಅಂತ. ಇದು ಮೊಗ್ಗಿನ ಜಡೆ ಫೋಟೋ. ನನ್ ಮಗಳು ಆಂಗಲ್ ಇಂದ ಫೋಟೋಸ್ ಹಿಡಿತಾ ಇದ್ದಾಳೆ. ಅಲ್ಲೆಲ್ಲ ಏನೇನ್ ಗಲೀಜ್ ಮಾಡಿದಾಳಲ್ಲ ಅದಕ್ಕೆಲ್ಲ ಕಾಂಟ್ರಿಬ್ಯೂಷನ್ ಇವ್ರದೇ ಆಗಿರುತ್ತೆ. ನೋಡಿ ಹಂಗೆಲ್ಲ ತೆಗಿಬೇಕಂತೆ, ನಮ್ಗಂತೂ ಬರಲ್ಲಪ್ಪ ಹಂಗಲ್ಲೆಲ್ಲ ತೆಗಿಯಕ್ಕೆ. ವಿಡಿಯೋಸ್ನ ಮಾಡಿ ಅಂತ ಕುತ್ಕೊಳ್ಳೋದು ಯಾವಾಗ್ಲೂ. ಆ ದಿನಕ್ಕೆ ಅದು ಎಷ್ಟು ಸರಿ ಬೀಳ್ತಾಳೋ ಗೊತ್ತಿಲ್ಲ. ಮತ್ತೆ ಎದೊಳೋದು. ಇದೇ ಅಲ್ವಾ ನಾವು ಮಕ್ಳಿಂದ ಕಲಿಬೇಕಾಗಿರೋದು. ನಾವ್ ಎಷ್ಟೇ ಸರಿ ಬಿದ್ರುನು ಮತ್ತೆ ಎದೊಳೋ ಜೋಶ್ ಇರ್ಬೇಕು, ಆ ಮನಸ್ಸಿರ್ಬೇಕು. ಅವಾಗ ಎಷ್ಟೇ ಕಷ್ಟ ಬಂದ್ರು ನಾವು ತಡ್ಕೊಳ್ಳೋ ಮನಸ್ಥಿತಿ ಇರುತ್ತೆ. ಆ ಮನಸ್ಥಿತಿನ ಬೆಳೆಸ್ಕೊಬೇಕು. ಅದಕ್ಕೆ ಹೇಳೋದು ಮಕ್ಕಳ ಮನಸ್ಥಿತಿ, ಆ ಖುಷಿ ದೊಡ್ಡವರಾದ್ರೂ ನಾವು ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೇಕು ಅಂತ. ನೋಡಿ ನಾಚಿಕೆ ಆಗೋಯ್ತಂತೆ ಹೊಟ್ಟೋದ್ಲು ರೂಮ್ಗೆ. ಹಲೋ ಬನ್ನಿ. ಅವಳು ಮಾಡ್ತಾ ಇದ್ರೆ ಪರ್ಫಾರ್ಮೆನ್ಸ್ ಮಾಡ್ತಾನೆ ಇರ್ತಾಳೆ. ಇದು ನಮ್ಮ ಅಜ್ಜಿ ತಾತ. ನೋಡಿ ನಮ್ಮ ಅಜ್ಜಿ ಹೆಂಗ್ ಎತ್ಕೊಂಡಿದ್ದಾರೆ. ಇವಾಗೂ ನಂಗೆ ತಿನ್ನೋದೇ ಜ್ಞಾನ. ಅವ್ರು ಎತ್ಕೊಂಡಿದ್ದಾರೆ ಅಂತ ಏನಿಲ್ಲ ನನ್ಗೆ. ನೋಡಿದ್ರ ಕೇಕ್ ಚಾಕ್ಲೇಟ್ಸ್, ಇದು ನಮ್ದು ಬ್ರ್ಯಾಂಡ್. ಇದು ಈ ಚಾಕ್ಲೇಟ್ಸ್ 2 ಪ್ಲೇಟಲ್ಲಿ ಫುಲ್ ಚಾಕ್ಲೇಟ್ಸ್ ಮತ್ತೆ ಕೇಕ್. ನಮ್ 3 ಜನ ಬರ್ಡೇಗೂ ಹಿಂಗೆ, ನಮ್ಮ ಅಕ್ಕ ಅಣ್ಣಂದು ನಂದು 3 ಜನಕ್ಕೆ 3 ಜನನು ಕುತ್ಕೊಂಡು ಹಿಂಗೆ ಕೇಕ್ ಕಟ್ ಮಾಡ್ತಾ ಇದ್ವಿ. ಆಮೇಲೆ ನೋಡಿ ಇಲ್ಲಿ ಯಾರ್ದೋ ಒಂದು ಫಂಕ್ಷನ್ ನಡೀತಾ ಇತ್ತು, ಅಲ್ಲಿಗೆ ನಾವು ಹೋಗಿದ್ವಿ. ಇದೇ ನಾನು. ಇದು ನಮ್ಮಪ್ಪ, ಇದು ನಮ್ಮಮ್ಮ, ಇದು ನಮ್ಮ ಅಕ್ಕ. ನೆಕ್ಸ್ಟ್ ಅಂತ ಬಂದ್ರೆ ಇಲ್ಲೂ ಯಾರ್ದೋ ಫೋಟೋ, ಇದು ಬರ್ಡೇ ನಡೀತಾ ಇತ್ತು. ನಾವು ಅಯ್ಯೋ ಪಾಪ ಅಂತ ಕೂತಿದ್ವಿ. ಇದು ಆಲ್ಮೋಸ್ಟ್ ಒಂದು 6 ತಿಂಗಳು ಇರ್ಬೋದೇನೋ ಅಷ್ಟೇ ನನಗೆ. ಅದೆಲ್ಲ ಹಾಗೆ ಹೈಸ್ಕೂಲಿಗೆ ಬಂದೆ. ನೋಡಿ ಯಾವುದೋ ಒಂದು ಇದಕ್ಕೆ, ಯೂಶಲಿ ನಾನು ಇಂಟ್ರೋವರ್ಟ್ ಆಗಿರೋದ್ರಿಂದ ಯಾವ್ದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ಲಿಲ್ಲ. ಹಂಗೋ ಹಿಂಗೋ ಯಾವುದೋ ಒಂದು ಗೇಮಲ್ಲೋ ಯಾವುದೋ ಒಂದು ಕ್ವಿಝಲ್ಲೋ ಪಾರ್ಟಿಸಿಪೇಟ್ ಮಾಡಿದ್ದೆ. ಅದಕ್ಕೊಂದು ಗಿಫ್ಟ್ ಅಂತ ಕೊಟ್ಟಿದ್ರು. ನಮ್ಮ ಸ್ಕೂಲಲ್ಲಿ ಯೂಶಲ್ ಆಗಿ ಕೊಡ್ತಾ ಇದ್ದಿದ್ದು ಗಿಫ್ಟ್ ಅಂದ್ರೆ ಒಂದು ಬೌಲು, ಗ್ಲಾಸು ಇಂಥದ್ದೇ. ನನಗೂ ಏನೋ ಒಂದು ಬೌಲ್ ಏನೋ ಕೊಟ್ಟಿದ್ರು ಅನ್ಸುತ್ತೆ ಇದಕ್ಕೆ ಗಿಫ್ಟ್ ಅಂತ. ಇದೆಲ್ಲ ಸ್ವಲ್ಪ ರೀಸೆಂಟ್ ಅಂತ ಹೇಳಕ್ಕಾಗಲ್ಲ, ಆಲ್ಮೋಸ್ಟ್ ಒಂದು 5 years ಬ್ಯಾಕ್ ಇರತ್ತೆ ಅನ್ಸುತ್ತೆ ಫೋಟೋ. ಆಗ ಸ್ವಲ್ಪ ಸಣ್ಣಗೆ ಇದ್ದೆ, ಇವಾಗ ಸ್ವಲ್ಪ ನೋಡಿ ದಪ್ಪ ಆಗ್ಬಿಟ್ಟಿದೀನಿ. ಇದೇ ಸೈಜಿಗೆ ಬರ್ಬೇಕು. ಯಾವಾಗ ಬರ್ತೀನೋ ನೋಡೋಣ. ನೋಡಿ ಇವಾಗ ನನ್ನ ಜೊತೆ ವಿಡಿಯೋಗೆ ಬಾ ಅಂದ್ರೆ ಬರಲ್ಲ ಅಂತ ಓಡೋಗ್ತಾ ಇದ್ದಾಳೆ. ಬೈಲಿ ಬಾ, ನಿಂಗೇನೋ ಕೊಡ್ತೀನಿ ಬೈಲಿ. ಅಮ್ಮ ಫೋಟೋ ತೋರಿಸ್ತೀನಿ ಬೈಲಿ. ಬರಲ್ವಂತೆ ಅವಳು, ಓಡೋದ್ಲವಳು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನೋಡಿ ಬಂದ್ರು. ನನ್ನ ವ್ಲಾಗ್ ಮುಗಿಸೋ ಟೈಮ್ಗೆ ಇಲ್ಲಿ ಬಂದು ಕುತ್ಕೊಂತ ಇದ್ದಾರೆ. ಹಂಗೆ ಮಾತಾಡ್ಸೋಣ ಈ ಮೇಡಮ್ನ. ಏನ್ ಮೇಡಮ್ ಏನ್ ಮಾಡ್ತಾ ಇದೆ ಅಮ್ಮ? ನೋಡಿ ಎದ್ ನಿಂತ್ಕೊಂಡ್ರು. ಏನೋ ಭಾರಿ ಕೆಲ್ಸ ಇದೆ ಇವ್ರಿಗೆ ಅಂತ ಮನೆ ತುಂಬಾ ಓಡಾಡ್ತಾನೆ ಇರ್ತಾರೆ. ಒಂದ್ ಕಡೆ ಕುತ್ಕೊಳ್ಳಲ್ಲ ಇವ್ರು. ಬನ್ನಿ ಮೇಡಮ್ ಇಲ್ಲಿ ಹಾಯ್ ಮಾಡಿ ಬನ್ನಿ. ಹಾಯ್. ಆಕ್ಚುಲಿ ಇವಳಿಗೊಂದು ರೀಲ್ಸು ತುಂಬಾ ಇಷ್ಟ ಇತ್ತು. ನನ್ ಚಿಕ್ಕ ಮಗುಲಿ ಇವಳನ್ನ ಇಟ್ಕೊಂಡು ಒಂದು ರೀಲ್ಸ್ ಮಾಡಿದ್ದೆ. ಅದು ಅವಾಗ ಟ್ರೆಂಡಿಂಗ್ ಅಲ್ಲಿ ಇತ್ತು. ಇವಾಗ ಅದನ್ನ ತೋರ್ಸಿದಕ್ಕೆ ಅವಳಿಗೆ ತುಂಬಾ ಫೇವ್ರೇಟ್ ಆಗ್ಬಿಟ್ಟಿದೆ. ಅದ್ಯಾವ್ದು ಗೊತ್ತಾ? ನೋಡಿ ಹೇಳಿದ ತಕ್ಷಣ ಬರ್ತಾಳೆ. ಹಾಯ್ ಫ್ರೆಂಡ್ಸ್, ನಾನ್ ಕಾವ್ಯ ಅಂತ, ಇವಳು ಪಾರು ಅಂತ. ಹಾಯ್ ಮಾಡೆ. ಹಾಯ್. ಈ ವಾರ್ಡ್ ತಗೊಂಡ್ಬಿಡ್ತಾಳೆ, ಇಟ್ಕೊಂಡು ಡ್ಯಾನ್ಸ್ ಆಡೋದು. ಇದೆ ದಿನದಲ್ಲಿ ಒಂದ್ ಸ್ವಲ್ಪ ಹೊತ್ತು ಇವ್ರದ್ದು ಪ್ರೋಗ್ರಾಮ್, ಎಂಗೇಜಿಂಗ್ ಪ್ರೋಗ್ರಾಮ್ ಅಂದ್ರೆ. ನೋಡಿ ಇದೊಂದೇ ಸ್ಟೆಪ್. ಇವ್ರಂತೂ ನಂಗೆ ವಿಡಿಯೋ ಕಂಟಿನ್ಯೂ ಮಾಡಕ್ ಬರ್ತಾ ಇಲ್ಲ. ಸೊ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.